ನಮಸ್ಕಾರ. ನಾನು ಶ್ರೀಮತಿ ಜ್ಯೋತ್ಸ್ನಾ ಮುನಿಯಾಲ ಆಯುರ್ವೇದ ಕಾಲೇಜಿನಲ್ಲಿ ಯೋಗ ಪ್ರಾಧ್ಯಾಪಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಯೋಗ ಅನ್ನೋದು ಇವತ್ತಿನ ದಿನನಿತ್ಯದ ಒಂದು ಜೀವನದಲ್ಲಿ ಬಹಳ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನಿತ್ಯವೂ ಒಬ್ಬ ವ್ಯಕ್ತಿ ಯೋಗಾಭ್ಯಾಸ ಮಾಡಿದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನ ಖಂಡಿತವಾಗಿಯೂ ಸಾಧ್ಯ. ಒಬ್ಬ ವ್ಯಕ್ತಿ ದಿನನಿತ್ಯ ಯೋಗಾಭ್ಯಾಸ ಮಾಡೋದ್ರಿಂದ ಆ ವ್ಯಕ್ತಿಯ ಶಾರೀರಿಕ, ಮಾನಸಿಕ ಹಾಗೂ ಆಧ್ಯಾತ್ಮ ಉನ್ನತಿ ಖಂಡಿತವಾಗಿಯೂ ಸಾಧ್ಯವಿದೆ. ಯಾರೆಲ್ಲ ಯೋಗ ಮಾಡ್ಬೋದು, ಯಾವಾಗ ಯೋಗ ಮಾಡ್ಬೋದು ಅಂತ ನಿಮಗೆಲ್ಲರಿಗೂ ಒಂದು ಕಾಡುವಂತಹ ಪ್ರಶ್ನೆ. ಪ್ರತಿಯೊಬ್ಬ ವ್ಯಕ್ತಿ, ಹುಡುಗಿಯರಿರ್ಬೋದು, ಹುಡುಗರಿರ್ಬೋದು, ಚಿಕ್ಕ ಮಕ್ಕಳಿರ್ಬೋದು, ಏಜ್ಡ್ ಪೀಪಲ್ ಆಗಿರ್ಬೋದು, ಅಂದರೆ ವೃದ್ಧಾಪ್ಯದಲ್ಲಿರುವವರಿರ್ಬೋದು, ಯಾರು ಕೂಡ ಯೋಗವನ್ನು ಧಾರಾಳವಾಗಿ ಅಭ್ಯಾಸ ಮಾಡ್ಬೋದು. ಸೊ ಪ್ರತಿಯೊಬ್ಬರು ಬೆಳಿಗ್ಗೆ ಎದ್ದು ಒಂದು ಅರ್ಧ ಮುಕ್ಕಾಲು ಗಂಟೆ ಅಥವಾ 1 ಗಂಟೆ ಯೋಗಾಭ್ಯಾಸ ಮಾಡೋದ್ರಿಂದ ಖಂಡಿತವಾಗಿಯೂ ಅವರಿಗೆ ಬರುವ ಹಲವಾರು ಕಾಯಿಲೆಗಳನ್ನು, ಹಾಗೆ ಈಗಿನ ಜನ್ರೇಷನ್ ಅವರಿಗೆ ಬರುವಂಥ ಸ್ಟ್ರೆಸ್ ಡಿಸಾರ್ಡರ್ ಅಂತ ನಾವು ಹೇಳ್ತೇವೆ, ಅಂದರೆ ಮಾನಸಿಕ ಒತ್ತಡ ಇರ್ಬೋದು, ಟೆನ್ಷನ್ ಆಗುವಂಥದ್ದು ಇರ್ಬೋದು, ಅಥವಾ ಚಿಕ್ಕ ಮಕ್ಕಳ ಕಾನ್ಸಂಟ್ರೇಷನ್ ಕೊರತೆ ಇರ್ಬೋದು, ಪ್ರತಿಯೊಂದು ಕಾಯಿಲೆಗಳನ್ನು ಕೂಡ ನಾವು ದಿನನಿತ್ಯದ ಯೋಗಾಭ್ಯಾಸದಿಂದ ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಉಂಟು. ಸೊ ಈಗ ನಾನು ಕೆಲವೊಂದು ನಿಮಗೆ ಯೋಗಾಭ್ಯಾಸ ಸರಳವಾಗಿ ದಿನನಿತ್ಯವೂ ಪ್ರತಿಯೊಬ್ಬರು, ಈಗ ಕೆಲಸಕ್ಕೆ ಹೋಗೋರು ಇರ್ಬೋದು, ಅಥವಾ ಮನೆಯಲ್ಲೇ ಕುಳಿತುಕೊಂಡಿರುವಂಥ ಗೃಹಿಣಿಯರಿರ್ಬೋದು, ಅಥವಾ ಬೇರೆ ಬೇರೆ ಉದ್ಯೋಗದಲ್ಲಿ ಇರೋರು, ಯಾರು ಬೇಕಿದ್ರೂ ಯೋಗವನ್ನು ಮಾಡ್ಬೋದು. ಸೊ ಬೆಳಿಗ್ಗೆ ಒಂದು ದಿವಸ ಒಂದು ಅರ್ಧ ಮುಕ್ಕಾಲು ಗಂಟೆ ಯಾವ ಯಾವ ಯೋಗಾಭ್ಯಾಸ ಮಾಡಬಹುದು, ಸರಳವಾಗಿ ಇರುವಂತಹ ಕೆಲವು ಆಸನಗಳನ್ನು, ಹಾಗೆಯೇ ಸರಳವಾದ ಕೆಲವು ಪ್ರಾಣಾಯಾಮಗಳನ್ನು ನಾನು ನಿಮಗೆ ಮಾಡಿ ತೋರಿಸ್ಲಿಕ್ಕಿದ್ದೇನೆ. ಈಗ ಮೊದಲಿಗೆ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡುವ. ನಮಸ್ಕಾರ ಸ್ಥಿತಿ. ಒಟ್ಟು 12 ಸ್ಟೆಪ್ಸ್ ಇರ್ತದೆ ಸೂರ್ಯ ನಮಸ್ಕಾರದಲ್ಲಿ. ಇದನ್ನು ನಾವು ಸಮಸ್ಥಿತಿ ಅಂತ ಕರಿತೇವೆ. ಸ್ಟೆಪ್ 1 ಇನ್ಹೇಲ್, ಉಸಿರು ತಕೊಳ್ಳಿ. ಸ್ಟೆಪ್ 2 ಉಸಿರು ಬಿಡಿ. ಸ್ಟೆಪ್ 3 ಉಸಿರು ತಕೊಳ್ಳಿ. ಸ್ಟೆಪ್ 4 ಉಸಿರು ಬಿಡಿ. ಸ್ಟೆಪ್ 5 ಉಸಿರು ತಕ್ಕೊಂಡು ಉಸಿರು ಬಿಡಿ. ಸ್ಟೆಪ್ 6 ಉಸಿರು ತಕ್ಕೊಂಡು ಉಸಿರು ಬಿಡಿ. ಸ್ಟೆಪ್ 7 ಉಸಿರು ತಕೊಳ್ಳಿ. ಸ್ಟೆಪ್ 8 ಉಸಿರು ಬಿಡಿ. ಸ್ಟೆಪ್ 9 ಉಸಿರು ತಕ್ಕೊಂಡು ಉಸಿರು ಬಿಡಿ. ಸ್ಟೆಪ್ 10 ಉಸಿರು ತಕೊಳ್ಳಿ. ಸ್ಟೆಪ್ 11 ಉಸಿರು ಬಿಡಿ. ಲಾಸ್ಟ್ ಸ್ಟೆಪ್ 12 ಉಸಿರು ತಕೊಳ್ಳಿ. ಪುನಃ ಸಮಸ್ಥಿತಿಗೆ ಬರು. ಈಗ ನೀವು ನೋಡಿದ್ರಲ್ಲ ಸೂರ್ಯ ನಮಸ್ಕಾರ, ಇದನ್ನು 2 ರಿಂದ 3 ರೌಂಡ್ ಅಥವಾ 2 ರಿಂದ 4 ರೌಂಡ್ ಎಲ್ಲರೂ ಕೂಡ ಅಭ್ಯಾಸ ಮಾಡ್ಬೋದು. ಕಾಲು ಗಂಟು ನೋವು ಹಾಗೂ ಬೆನ್ನು ನೋವು ಇರುವವರು ಸರಿಯಾಗಿ ತಿಳಿದವರ ಕೈಯಲ್ಲಿ ಅಭ್ಯಾಸ ಮಾಡೋದು ಸೂಕ್ತ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ರಕ್ತ ಸಂಚಾರ ಇಡೀ ಶರೀರಕ್ಕೆ ಸರಿಯಾಗಿ ಆಗ್ತದೆ. ಹಾಗೆ ಪ್ರತಿಯೊಂದು ಅಂಗಾಂಗಕ್ಕೆ ಕೂಡ ವ್ಯಾಯಾಮ ಸಿಕ್ಕಿದ ಹಾಗೆ ಆಗ್ತದೆ. ಪ್ರತಿಯೊಂದು ಅಂಗಾಂಗಗಳ ಹಾಗೂ ಚರ್ಮದ ಆರೋಗ್ಯಕ್ಕೆ ಸೂರ್ಯ ನಮಸ್ಕಾರ ತುಂಬ ಉಪಯುಕ್ತ. ಹಾಗೆ ಅಧಿಕ ತೂಕ ಇರುವವರು ಸೂರ್ಯ ನಮಸ್ಕಾರವನ್ನು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ತೂಕವನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು. ಪಾದ ಹಸ್ತಾಸನ. ಉಸಿರು ತಕೊಳ್ಳಿ. ಉಸಿರು ಬಿಡ್ತಾ ಮುಂದಕ್ಕೆ ಬಗ್ಬೇಕು. ಆರಂಭದಲ್ಲಿ ಅಭ್ಯಾಸ ಮಾಡೋರು ತಲೆ ಕಾಲು ಗಂಟೆಗೆ ತಾಗಿಸ್ಬೇಕಂತ ಏನಿಲ್ಲ, ಎಷ್ಟಾಗ್ತದೋ ಅಷ್ಟೇ ಬಗ್ಬೇಕು. ನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತದೆ, ಹಾಗೆ ತಲೆ ಕೂಡ ಕಾಲು ಗಂಟೆಗೆ ಟಚ್ ಆಗ್ತದೆ. ಯಾವುದೇ ಕಾರಣಕ್ಕೂ ಫೋರ್ಸ್ಫುಲಿ ಬೆಂಡ್ ಆಗಬಾರ್ದು, ನಿಮ್ಗಾಗುವಷ್ಟೇ ಬೆಂಡ್ ಮಾಡಬೇಕು. ಆಸನ ಸ್ಥಿತಿ ಅಂತ ಹೇಳ್ತೇವೆ. ಸ್ವಲ್ಪ ಹೊತ್ತು ಈ ಸ್ಥಿತಿಯಲ್ಲಿ ಉಸಿರಾಡಬೇಕು. ಆದಷ್ಟು ನಿಧಾನವಾದ ದೀರ್ಘ ಶ್ವಾಸ ಹಾಗೂ ಪ್ರಶ್ವಾಸ ತಕೊಂಡು ಬಿಡಬೇಕು. ಉಸಿರು ತಕೊಳ್ಳೋದು, ಉಸಿರು ಬಿಡೋದು ಮಾಡ್ತಾ ಇರಬೇಕು. ಈಗ ಉಸಿರು ತಕೊಳ್ತಾ 2 ಕೈಯನ್ನು ಮೇಲಕ್ಕೆ ತನ್ನಿ. ಉಸಿರು ಬಿಡ್ತಾ ಕೈ ಕೆಳಗೆ. ಈಗ ನೆಕ್ಸ್ಟ್ ತ್ರಿಕೋನಾಸನ ಮಾಡುವ. ತ್ರಿಕೋನಾಸನ. ಉಸಿರು ತಕೊಳ್ತಾ 2 ಕೈಯನ್ನು ಮೇಲಕ್ಕೆ ತನ್ನಿ. ಉಸಿರು ಬಿಡ್ತಾ ಬಲಬದಿಗೆ ಬಗ್ಬೇಕು.
ಈಗ ನೋಡಿ, ನೀವು ಇನ್ನೊಬ್ರು ಎಡಬದಿಯಲ್ಲಿ ಅಭ್ಯಾಸ ಮಾಡುವುದನ್ನು ನೋಡ್ತಾ ಇದ್ದೀರಿ. ಒಮ್ಮೆ ಬಲಕ್ಕೆ ಅಭ್ಯಾಸ ಮಾಡಿದ ನಂತರ ಇನ್ನೊಮ್ಮೆ ಎಡಬದಿಯಲ್ಲಿ ಅಭ್ಯಾಸ ಮಾಡಬೇಕು. ನಿಮಗೆ ಎರಡೂ ಕಡೆಯಲ್ಲಿ ನಾನೀಗ ತೋರಿಸ್ತಾ ಇದ್ದೇನೆ. ಆಸನ ಸ್ಥಿತಿ, ಸ್ವಲ್ಪ ಹೊತ್ತು ಉಸಿರಾಡುವುದು, ನಿಧಾನವಾದ ಸಮತೋಲನ ಉಸಿರಾಟ. ಉಸಿರು ತಕೊಳ್ತಾ ಎರಡೂ ಕೈಯನ್ನು ಮೇಲಕ್ಕೆ ತನ್ನಿ, ಉಸಿರು ಬಿಡುತ್ತಾ ಎರಡೂ ಕೈಗಳನ್ನು ಕೆಳಗೆ, ಸಮಸ್ಥಿತಿ. ಈಗ ನಿಂತುಕೊಂಡು ಮಾಡುವ ಆಸನಗಳನ್ನು ಎಲ್ಲರೂ ನೋಡಿದ್ರೆ, ಇನ್ನು ಕುಳಿತುಕೊಂಡು ಕೆಲವು ಸರಳವಾದ ಆಸನಗಳನ್ನು ನಿಮಗೆ ತೋರಿಸ್ಲಿಕ್ಕಿದ್ದೇನೆ. ಮೊದಲಿಗೆ ಪಶ್ಚಿಮೋತ್ತಾನಾಸನ. ಎರಡೂ ಕಾಲನ್ನು ನೇರವಾಗಿ ಇಟ್ಕೊಳ್ಬೇಕು. ನಂತರ ಉಸಿರು ತಕೊಳ್ತಾ ಎರಡೂ ಕೈಗಳನ್ನು ನೇರವಾಗಿ ಮೇಲಕ್ಕೆ ಎತ್ತಬೇಕು. ನಿಧಾನ ಉಸಿರನ್ನು ಬಿಡ್ತಾ ಬಿಡ್ತಾ ಮುಂದಕ್ಕೆ ಬಗ್ಗುದು. ತಲೆ ಕಾಲುಗಂಟಿಗೆ ಟಚ್ ಆಗುವ ಹಾಗೆ. ಆರಂಭದಲ್ಲಿ ಮಾಡೋರು ಸಾಧ್ಯವಾದಷ್ಟೇ ಬಗ್ಗಿ, ನಂತರ ಅಭ್ಯಾಸ ಆದ ಹಾಗೆ ತಲೆಯನ್ನು ಕಾಲಿಗೆ ನಿಧಾನವಾಗಿ ಟಚ್ ಮಾಡಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡಬೇಕು. ಆಸನ ಸ್ಥಿತಿ. 3 ರಿಂದ 5 ಉಸಿರು. 3 ಅಥವಾ 5 ಉಸಿರು ಆದಮೇಲೆ ಉಸಿರು ತಕೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ತರಬೇಕು. ನಿಧಾನ ಉಸಿರು ಬಿಡ್ತಾ ಕೈಗಳನ್ನು ಕೆಳಗೆ ಮಾಡಿ. ನೆಕ್ಸ್ಟ್ ಆಸನ ಜಾನು ಶೀರ್ಷಾಸನ. ಎರಡೂ ಕಾಲು ಮೊದಲಿಗೆ ನೇರ ಇಟ್ಕೊಳ್ಬೇಕು. ನಂತರ ಬಲಬದಿಯ ಕಾಲನ್ನು ನೇರ ಇಟ್ಕೊಂಡು ಎಡಬದಿಯ ಕಾಲನ್ನು ಮಡಚಬೇಕು. ನೋಡಿ, ಒಮ್ಮೆ ಒಂದು ಬಲ ಮತ್ತು ಎಡ ಸೈಡ್ ಎರಡೂ ತೋರಿಸ್ತಾ ಇದ್ದೇವೆ ನಿಮಗೆ. ಒಬ್ರು ಬಲಕಾಲು ಮಡಚಿದ್ದಾರೆ, ಇನ್ನೊಬ್ರು ಎಡಕಾಲು ಮಡಚಿದ್ದಾರೆ. ಅಂದ್ರೆ ಎರಡೂ ಬದಿ ನೀವು ಅಭ್ಯಾಸ ಮಾಡುವಾಗ ಮಾಡಬೇಕು. ಮೊದಲಿಗೆ ಉಸಿರು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಮಾಡಿ ನಿಧಾನ ಉಸಿರು ಬಿಡ್ತಾ ಮುಂದೆ ಬಗ್ಗಿ ತಲೆಯನ್ನು ಕಾಲುಗಂಟಿಗೆ ತಾಗಿಸಬೇಕು. ಆಗ್ಲೇ ಹೇಳಿದಾಗೆ ಯಾರು ಕೂಡ ಫೋರ್ಸಲ್ಲಿ ತಾಗಿಸ್ಲಿಕ್ಕೆ ಹೋಗಬೇಡಿ. ನಿಧಾನವಾಗಿ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆದ್ಮೇಲೆ ಬೆಂಡ್ ಮಾಡಿದ್ರೆ ಸಾಕು. ಆಸನ ಸ್ಥಿತಿ. ಯೋಗದಲ್ಲಿ ಆಸನ ಸ್ಥಿತಿ ತುಂಬಾ ಇಂಪಾರ್ಟೆಂಟ್. 3 ರಿಂದ 5 ಬಾರಿ ಉಸಿರಾಡಬೇಕು. ನಂತರ ಉಸಿರು ತಕೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಉಸಿರು ಬಿಡ್ತಾ ಕೈಗಳನ್ನು ಕೆಳಕ್ಕೆ ಇಡು. ಪ್ರಮುಖವಾಗಿ ಈ ಆಸನ ಸ್ತ್ರೀಯರ ಋತುಸ್ರಾವದ ಸಮಯದಲ್ಲಿ ಆಗುವಂತಹ ಅನೇಕ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತದೆ. ಕೆಲವರಿಗೆ ಮುಟ್ಟು ಸರಿ ಆಗುವುದಿಲ್ಲ, ಅಂಥವರು ಈ ಆಸನವನ್ನು ನಿತ್ಯ 3-4 ಸಲ ಅಭ್ಯಾಸ ಮಾಡೋದ್ರಿಂದ ಅವರ ಮುಟ್ಟು ಕೂಡ ಸರಿಯಾಗಿ ಆಗ್ತದೆ. ಹಾಗೆ ಡಯಾಬಿಟಿಸ್, ಇವತ್ತಿನ ದಿನದಲ್ಲಿ ಎಲ್ಲರಿಗೆ ಸಹ ಡಯಾಬಿಟಿಸ್ ಇದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಅಂಥವ್ರು ಕೂಡ ಡಯಾಬಿಟಿಸ್ ಬಾರದ ಹಾಗೆ ಹಾಗೂ ಡಯಾಬಿಟಿಸ್ ಇರೋರು ಕೂಡ ಈ ಆಸನ ಮಾಡಿದರೆ ತುಂಬ ಬೆನಿಫಿಟ್ ಪಡ್ಕೊಳ್ಬೋದು. ಮುಂದಿನ ಅಭ್ಯಾಸ ಬದ್ಧ ಕೋನಾಸನ. ಇದು ಕೂಡ ಮಹಿಳೆಯರಿಗೆ ತುಂಬ ಇಂಪಾರ್ಟೆಂಟ್ ಆದ ಆಸನ. ಈಗ ಬದ್ಧ ಕೋನಾಸನ. ಎರಡೂ ಕಾಲುಗಳನ್ನು ಮಡಚಿ ಪಾದವನ್ನು ಜೋಡಿಸ್ಕೊಳ್ಬೇಕು. ಮೊದಲಿಗೆ ದೀರ್ಘ ಶ್ವಾಸ ತಕೊಳ್ಳಿ. ನಿಧಾನ ಶ್ವಾಸ ಬಿಡ್ತಾ ಬಿಡ್ತಾ ಮುಂದಕ್ಕೆ ಬಗ್ಗಿ ತಲೆಯನ್ನು ನೆಲಕ್ಕೆ ತಾಗಿಸ್ಬೇಕು. ನಿಧಾನವಾದ ಉಸಿರಾಟ. ಆಸನ ಸ್ಥಿತಿ. ಶ್ವಾಸ ತಕೊಳ್ತಾ ನಿಧಾನ ಮೇಲಕ್ಕೆ ಬನ್ನಿ. ತಕೊಂಡ ಶ್ವಾಸವನ್ನು ದೀರ್ಘವಾಗಿ ಹೊರಗೆ ಹಾಕಬೇಕು. ನಾನು ಆಗಲೇ ಹೇಳಿದ ಹಾಗೆ ಸ್ತ್ರೀಯರ ಎಲ್ಲ ರೀತಿಯ ಮುಟ್ಟಿನ ಸಮಯದಲ್ಲಿ ಆಗುವಂತಹ ತೊಂದರೆಗಳಿಗೆ, ಹಾಗೆಯೇ ಜಾಸ್ತಿ ತೂಕ ಇರೋರು, ಹೊಟ್ಟೆ ಯಾರಿಗೆ ಕಡಿಮೆ ಮಾಡಿಕೊಳ್ಬೇಕು ಅಂತ ಅನ್ನಿಸ್ತದೋ ಅವರಿಗೆ ಕೂಡ ಇದು ತುಂಬ ಪ್ರಯೋಜನಕಾರಿ. ಜೀರ್ಣಶಕ್ತಿಯನ್ನು ವೃದ್ಧಿಸ್ತದೆ ಹಾಗೂ ಕೈ ಹಾಗೂ ಕಾಲು ಗಂಟುಗಳಿಗೆ ಕೂಡ ಬಲವನ್ನು ನೀಡ್ತದೆ. ಮಾರ್ಜಾಲಾಸನ. ಇದು ಬೆನ್ನು ನೋವಿಗೆ ಹಾಗೂ ಕುತ್ತಿಗೆ ನೋವಿಗೆ ತುಂಬ ಪ್ರಯೋಜನಕಾರಿ. ಎರಡೂ ಕೈಗಳನ್ನು ನೆಲಕ್ಕೆ ಇಟ್ಕೊಂಡು ಕಾಲುಗಳನ್ನು ಸ್ವಲ್ಪ ಅಗಾಲ ಇಟ್ಕೊಳ್ಬೇಕು. ಈಗ ನೋಡಿ, ಉಸಿರು ತಕೊಳ್ತಾ ಕುತ್ತಿಗೆಯನ್ನು ನೇರ ಮೇಲಕ್ಕೆ ಎತ್ತಬೇಕು.
ಉಸಿರು ಬಿಡ್ತಾ ನಿಧಾನವಾಗಿ ಹೊಟ್ಟೆಯನ್ನು ನೋಡಬೇಕು. ಆಗ ಕುತ್ತಿಗೆ ಕೆಳಕ್ಕೆ ಬಗ್ಗಿಸಬೇಕು. ಪುನಃ ಉಸಿರು ತಕೊಳ್ತಾ ಮೇಲೆ ನೋಡಬೇಕು. ಉಸಿರು ಬಿಡ್ತಾ ಹೊಟ್ಟೆ ನೋಡಬೇಕು. ಇದೇ ರೀತಿ 5 ರಿಂದ 6 ಬಾರಿ ಅಭ್ಯಾಸ ಮಾಡಬೇಕು. ಉಸಿರು ತಕೊಳ್ತಾ ಮೇಲೆ ನೋಡುದು, ಉಸಿರು ಬಿಡ್ತಾ ಹೊಟ್ಟೆ ನೋಡುದು. 6 ಸಲ ಅಭ್ಯಾಸ ಮಾಡಿದ್ರೆ ಸಾಕು. ಕುಳಿತುಕೊಂಡು ಮಾಡುವ ಆಸನಗಳನ್ನು ನೀವೆಲ್ಲ ವೀಕ್ಷಿಸಿದ್ದೀರಿ. ಈಗ ಮಲಗಿ ಮಾಡುವಂಥ ಆಸನಗಳನ್ನು ನೋಡುವ. ಮಲಗಿ ಮಾಡುವ ಆಸನಗಳನ್ನು ಅಭ್ಯಾಸ ಮಾಡೋದ್ರಿಂದ ಬೆನ್ನು ಮೂಳೆ ಹಾಗೂ ಕಾಲು ಗಂಟುಗಳಿಗೆ ತುಂಬ ಪ್ರಯೋಜನಕಾರಿ. ಮೊದಲಿಗೆ ಕೈಗಳನ್ನು ಅಗಾಲ ಮಾಡಬೇಕು. ಉಸಿರು ತೆಗೆದುಕೊಳ್ತಾ ಬಲಕಾಲನ್ನು ನೇರವಾಗಿ ಮೇಲಕ್ಕೆ ತನ್ನಿ. ನಿಮ್ಮ ಪಾದವನ್ನು ಗಮನಿಸಿ 3 ರಿಂದ 5 ಬಾರಿ ಆಸನ ಸ್ಥಿತಿಯಲ್ಲಿ ಉಸಿರಾಡಿ. ನಿಧಾನ ಉಸಿರು ಬಿಡ್ತಾ ಕಾಲನ್ನು ಕೆಳಗೆ ತನ್ನಿ. ಈಗ ಇನ್ನೊಂದು ಬದಿಯಲ್ಲಿ ಅಭ್ಯಾಸ ಮಾಡುವ. ಉಸಿರು ತಕ್ಕೊಳ್ತಾ ಎಡದ ಕಾಲನ್ನು ಮೇಲಕ್ಕೆ ತನ್ನಿ. ಆಗ ಮಾಡಿದ ಹಾಗೆ ಪಾದವನ್ನು ನೋಡ್ತಾ 3 ರಿಂದ 5 ಬಾರಿ ಉಸಿರಾಡಬೇಕು. ಶ್ವಾಸ ಮತ್ತು ಪ್ರಶ್ವಾಸ. ಉಸಿರು ಬಿಡ್ತಾ ಎಡದ ಕಾಲನ್ನು ಕೆಳಗೆ ತನ್ನಿ. ಈಗ 2 ಕಾಲುಗಳಲ್ಲಿ ಅಭ್ಯಾಸ ಮಾಡುವ. ಉಸಿರು ತೆಗೆದುಕೊಳ್ಳುತ್ತಾ 2 ಕಾಲುಗಳನ್ನು ನೇರವಾಗಿ ಮೇಲಕ್ಕೆ ತನ್ನಿ. ಯಾರಿಗಾದ್ರೂ ಬೆನ್ನು ನೋವು ಇದ್ರೆ ಕಾಲು ಮಡಚಿ ಮೇಲೆ ತಂದ್ರೆ ಒಳ್ಳೆಯದು. ನೇರ ಮೇಲೆ ಎತ್ತಲಿಕ್ಕೆ ಹೋಗಬೇಡಿ. ಎಲ್ಲರೂ ಮಾಡಬಹುದಾದಂತಹ ಸರಳವಾದ ಆಸನ. ಉಸಿರು ಬಿಡ್ತಾ 2 ಕಾಲುಗಳನ್ನು ಮಡಚಿ ಕೆಳಗೆ ತನ್ನಿ. ಬೆನ್ನು ನೋವು ಇಲ್ಲದಿದ್ದವರು ನೇರವಾಗಿ ಮೇಲಕ್ಕೆ ಎತ್ತಬಹುದು. ಮುಂದಿನ ಆಸನ ಸೇತು ಬಂಧಾಸನ. 2 ಕಾಲುಗಳನ್ನು ನೇರವಾಗಿ ಮಡಚಬೇಕು. ಕೈಗಳನ್ನು ನಿಮ್ಮ ಬೆನ್ನಿನ ಮೇಲೆ ಇಡಬೇಕು. ನಿಧಾನವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಬೆನ್ನನ್ನು ನೇರ ಮೇಲಕ್ಕೆ ಎತ್ತಬೇಕು. ನೀವೀಗ ನೋಡ್ತಾ ಇದ್ದೀರಿ ವಿಡಿಯೋದಲ್ಲಿ ಬೆನ್ನು ನೇರವಾಗಿ ಮೇಲಕ್ಕೆ ಎತ್ತಿದ್ದಾರೆ. ಈ ಪೊಸಿಷನ್ ಅಲ್ಲಿ ಸ್ವಲ್ಪ ಹೊತ್ತು ಉಸಿರಾಡಬೇಕು. ಥೈರಾಯ್ಡ್ ಸಮಸ್ಯೆ, ಬೆನ್ನು ನೋವು ಹಾಗೆ ಕುತ್ತಿಗೆ ನೋವು ಇತ್ಯಾದಿ ಕಾಯಿಲೆಗಳಿಗೆ ಈ ಆಸನವನ್ನು ಮಾಡೋದ್ರಿಂದ ತುಂಬಾ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ನಿಧಾನವಾಗಿ ಉಸಿರು ಬಿಡುತ್ತಾ ಬೆನ್ನನ್ನು ಕೆಳಗೆ ತನ್ನಿ. ಕಾಲುಗಳನ್ನು ನೇರ ಮಾಡಿ. ಮುಂದಿನ ಆಸನ ಪವನ ಮುಕ್ತಾಸನ. ಮೊದಲಿಗೆ ಬಲದ ಕಾಲನ್ನು ಮಡಚಬೇಕು. 2 ಕೈಗಳಿಂದ ಕಾಲನ್ನು ಹಿಡಿದುಕೊಳ್ಬೇಕು. ಹಾಗೆಯೇ ಕಾಲನ್ನು ಆದಷ್ಟು ಹೊಟ್ಟೆಯ ಹತ್ತಿರಕ್ಕೆ ತೆಗೆದುಕೊಂಡು ಬನ್ನಿ. ನಿಧಾನವಾಗಿ ಉಸಿರು ತೆಗೆದುಕೊಳ್ಳುತ್ತಾ ತಲೆಯನ್ನು ಮೇಲಕ್ಕೆ ತರಬೇಕು. ಸ್ವಲ್ಪ ಹೊತ್ತು ಆಸನ ಸ್ಥಿತಿ 3 ರಿಂದ 5 ಬಾರಿ ಉಸಿರಾಡಬೇಕು. ನಿಧಾನವಾಗಿ ಉಸಿರು ಬಿಡ್ತಾ ಕುತ್ತಿಗೆಯನ್ನು ಕೆಳಗೆ ತನ್ನಿ. ಕಾಲನ್ನು ನೇರವಾಗಿ ಇಡಿ. ಈಗ ಎಡಬದಿಯಲ್ಲಿ ಅಭ್ಯಾಸ ಮಾಡೋಣ. ಎಡದ ಕಾಲನ್ನು ಮಡಚಬೇಕು. ಆಗ ಮಾಡಿದ ಹಾಗೆ ಕೈಗಳಿಂದ ಕಾಲನ್ನು ಹಿಡಿದುಕೊಳ್ಳಿ. ಉಸಿರು ತೆಗೆದುಕೊಳ್ಳುತ್ತಾ ಕುತ್ತಿಗೆಯನ್ನು ಮೇಲಕ್ಕೆ ತನ್ನಿ. ಸಾಧ್ಯ ಆದರೆ ತಲೆಯನ್ನು ಕಾಲಿಗೆ ತಾಗಿಸಬೇಕು. ಸ್ವಲ್ಪ ಹೊತ್ತು ಸಹಜ ಉಸಿರಾಟ, ಆಸನ ಸ್ಥಿತಿ. ಉಸಿರು ಬಿಡುತ್ತಾ ತಲೆಯನ್ನು ಕೆಳಗೆ ತನ್ನಿ. ಕಾಲನ್ನು ನೇರವಾಗಿ ಕೆಳಗೆ. ಬಲಬದಿಯಲ್ಲಿ ನೋಡಿದ್ರಿ, ಎಡಬದಿಯಲ್ಲಿ ನೋಡಿದ್ರಿ. ಇನ್ನು 2 ಕಾಲನ್ನು ಮಡಚಿ ಅಭ್ಯಾಸ ಮಾಡುವ. 2 ಕಾಲನ್ನು ಒಟ್ಟಿಗೆ ಮಡಚಬೇಕು. ಕೈಗಳಿಂದ ಕಾಲುಗಳನ್ನು ಹಿಡಿದುಕೊಳ್ಳಿ. ಉಸಿರು ತೆಗೆದುಕೊಳ್ಳುತ್ತಾ ಕುತ್ತಿಗೆಯನ್ನು ಮೇಲಕ್ಕೆ ತರಬೇಕು. ಆಸನ ಸ್ಥಿತಿ, ಸ್ವಲ್ಪ ಹೊತ್ತು ಉಸಿರಾಟ.
ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಗೆ ಪವನ ಮುಕ್ತಾಸನ ತುಂಬ ಒಳ್ಳೆಯ ಆಸನ. ಅಜೀರ್ಣ, ಮಲಬದ್ಧತೆ, ಗ್ಯಾಸ್ಟ್ರೈಟಿಸ್, ಆಸಿಡಿಟಿ ಮೊದಲಾದ ಎಲ್ಲ ಕಾಯಿಲೆಗಳನ್ನು ಈ ಆಸನ ಅಭ್ಯಾಸ ಮಾಡೋದ್ರಿಂದ ನಾವು ತಡೆಗಟ್ಟಬಹುದು. ನಿಧಾನವಾಗಿ ಉಸಿರು ಬಿಡ್ತಾ ತಲೆಯನ್ನು ಕೆಳಗೆ ತನ್ನಿ, ಕಾಲುಗಳನ್ನು ನೇರವಾಗಿ ಕೆಳಗೆ. ಆಸನ ತಿರ್ಯಕ್ ಭುಜಂಗಾಸನ. ಎರಡೂ ಕೈಗಳನ್ನು ನಿಮ್ಮ ಭುಜದ ಹತ್ತಿರ ನೆಲದ ಮೇಲೆ ಇಡಬೇಕು. ನಿಧಾನ ಉಸಿರು ತೆಗೆದುಕೊಳ್ಳುತ್ತಾ ಬೆನ್ನನ್ನು, ಕುತ್ತಿಗೆಯನ್ನು ನೇರವಾಗಿ ಮೇಲಕ್ಕೆ ಎತ್ತಬೇಕು. ಹಾಗೆ ಉಸಿರು ಬಿಡುತ್ತಾ ನಿಮ್ಮ ಬಲಬದಿಗೆ ತಿರುಗಿ ಸರಿ ಹಿಂದೆ ನೋಡ್ತಾ ಉಸಿರಾಡಬೇಕು. ಆಸನ ಸ್ಥಿತಿ. ಬೆನ್ನು, ಕುತ್ತಿಗೆ ನೋವುಗಳಿಗೆ ಈ ಆಸನ ತುಂಬಾ ಉಪಯುಕ್ತವಾಗಿದೆ. ಹಾಗೆ ಜೀರ್ಣಶಕ್ತಿಯನ್ನು ಕೂಡ ಈ ಆಸನ ವೃದ್ಧಿ ಮಾಡ್ತದೆ. ಉಸಿರು ತಕೊಳ್ತಾ ಮುಂದೆ ತಿರುಗಿ, ಉಸಿರು ಬಿಡ್ತಾ ನಿಮ್ಮ ಎಡಬದಿಗೆ ತಿರುಗಬೇಕು. ಪುನಃ ಆಸನ ಸ್ಥಿತಿ. ಉಸಿರು ತಕೊಳ್ತಾ ಮುಂದೆ ತಿರುಗಿ, ಉಸಿರು ಬಿಡ್ತಾ ನಿಧಾನ ತಲೆ ಕೆಳಗೆ ತರಬೇಕು. ಈಗ ನೀವು ಯೋಗ ಆಸನಗಳನ್ನು ನೋಡಿದ್ದೀರಿ. ಈಗ ಪ್ರಾಣಾಯಾಮವನ್ನು ತೋರಿಸಲಿಕ್ಕಿದ್ದೇವೆ. ಮೊದಲಿಗೆ ಅನುಲೋಮ ವಿಲೋಮ ಪ್ರಾಣಾಯಾಮ. ನೇರವಾಗಿ ಕುಳಿತುಕೊಳ್ಬೇಕು. ಕೈಯಲ್ಲಿ ಜ್ಞಾನ ಮುದ್ರೆ. ಮೊದಲಿಗೆ ಸ್ವಲ್ಪ ಹೊತ್ತು ದೀರ್ಘ ಉಸಿರು ತೆಗೆದುಕೊಂಡು ಬಿಡಬೇಕು. ಶ್ವಾಸ ತಗೊಳ್ಳುವುದು, ಶ್ವಾಸ ನಿಧಾನವಾಗಿ ಬಿಡುವಂಥದ್ದು. ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆದ ಮೇಲೆ ನೀವು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಈಗ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡುವ. ಅನುಲೋಮ ವಿಲೋಮ. ಮೊದಲಿಗೆ ಬಲದ ಕೈಯಲ್ಲಿ ಮೃಗಿ ಮುದ್ರೆ. ನಿಧಾನವಾಗಿ ಬಲದ ಮೂಗನ್ನು ಮುಚ್ಚಿ ಎಡದ ಮೂಗಿನಿಂದ ಶ್ವಾಸವನ್ನು ತೆಗೆದುಕೊಳ್ಳಿ. ದೀರ್ಘವಾದ ನಿಧಾನ ಶ್ವಾಸ ತೆಗೆದುಕೊಳ್ಬೇಕು. ಮೃಗಿ ಮುದ್ರ. ಈಗ ಬಲದ ಕೈಯಿಂದ ನಿಮ್ಮ ಬಲದ ಮೂಗನ್ನು ಮುಚ್ಚಬೇಕು. ಎಡದ ಮೂಗಿನಿಂದ ನಿಧಾನವಾಗಿ ದೀರ್ಘ ಶ್ವಾಸವನ್ನು ತೆಗೆದುಕೊಳ್ಳಿ. ನಂತರ ಎಡಮೂಗನ್ನು ಮುಚ್ಚಿ ಬಲದಿಂದ ಶ್ವಾಸವನ್ನು ಬಿಡಬೇಕು. ಪುನಃ ಬಲದ ಮೂಗಿನಿಂದ ಶ್ವಾಸವನ್ನು ತೆಗೆದುಕೊಳ್ಳಬೇಕು. ನೀವು ಎಲ್ಲಿ ಬಿಡ್ತೀರೋ ಅಲ್ಲಿಂದಲೇ ಶ್ವಾಸ ತಗೊಳ್ಬೇಕು. ನಂತರ ಎಡದ ಮೂಗಿನಿಂದ ಶ್ವಾಸವನ್ನು ಬಿಡಬೇಕು. ಇಲ್ಲಿಗೆ ಒಂದು ರೌಂಡ್ ಅನುಲೋಮ ವಿಲೋಮ ಕಂಪ್ಲೀಟ್ ಆಗ್ತದೆ. ಪುನಃ ಎಡದ ಮೂಗಿನಿಂದ ಶ್ವಾಸ ತಗೊಳ್ಬೇಕು. ಬಲದ ಮೂಗಿನಿಂದ ಶ್ವಾಸ ಬಿಡಬೇಕು. ಬಲದಿಂದಲೇ ಪುನಃ ಶ್ವಾಸ ತೆಗೆದುಕೊಳ್ಬೇಕು. ಎಡದ ಮೂಗಲ್ಲಿ ಶ್ವಾಸ ಬಿಡಬೇಕು. ದಿನನಿತ್ಯ 5 ರಿಂದ 10 ನಿಮಿಷ ಈ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಮಾನಸಿಕ ಒತ್ತಡ, ಮಾನಸಿಕ ಖಿನ್ನತೆ ಹಾಗೂ ಅನೇಕ ರೀತಿಯ ಮನಸ್ಸಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ನಾವು ನಿವಾರಿಸಿಕೊಳ್ಬಹುದು. ಮುಂದಿನ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ. ಮೊದಲಿಗೆ ನೋಡಿ, ಕೈಯನ್ನು ಮುಖಕ್ಕೆ ನೀವು ಹಿಡಿದುಕೊಳ್ಬೇಕು. ಅಂದರೆ ಹೆಬ್ಬೆರಳಿನಿಂದ ಕಿವಿಯನ್ನು ಮುಚ್ಚಬೇಕು. ಹಾಗೆಯೇ ತೋರು ಬೆರಳಿನಿಂದ ಕಣ್ಣನ್ನು, ಮಧ್ಯ ಬೆರಳು ಮತ್ತು ಉಂಗುರ ಬೆರಳಿನಿಂದ ಮೂಗನ್ನು, ಹಾಗೆ ಕಿರು ಬೆರಳನ್ನು ಮುಖದ ಕೆಳಭಾಗ ಅದರಲ್ಲಿ ಇಟ್ಕೊಳ್ಬೇಕು. ಇದಕ್ಕೆ ನಾವು ಷಣ್ಮುಖಿ ಮುದ್ರಾ ಅಂತ ಯೋಗದಲ್ಲಿ ಹೇಳ್ತೇವೆ. ಅಂದರೆ ಹೊರಗಿನ ಯಾವ ಶಬ್ದ ಕೂಡ ನಿಮಗೆ ಕೇಳಿಸಬಾರ್ದು. ಷಣ್ಮುಖಿ ಮುದ್ರದಲ್ಲಿ ಕುಳಿತುಕೊಂಡ ಮೇಲೆ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಮೊದಲಿಗೆ ದೀರ್ಘ ಶ್ವಾಸ ತೆಗೆದುಕೊಳ್ಳಿ. ಶ್ವಾಸವನ್ನು ಹೊರಗೆ ಬಿಡುವಾಗ ಎಂದು ಶಬ್ದ ಮಾಡಬೇಕು. ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ಳಿ. ಹಾಗೆ ಉಸಿರು ಬಿಡುತ್ತಾ ಮಕಾರವನ್ನು ಹೇಳಬೇಕು. ನೋಡಿ, ನಿಮಗೆ ಎಷ್ಟು ಲಾಂಗ್ ಆಗಿ ಹೇಳಲಿಕ್ಕಾಗ್ತದೋ ಅಷ್ಟು ಉದ್ದಕ್ಕೆ ನೀವು ಮಕಾರವನ್ನು ಹೇಳಬೇಕು. ಭ್ರಮರ ಅಂದರೆ ದುಂಬಿ. ದುಂಬಿ ಹೇಗೆ ಜೇಂಕಾರ ಮಾಡ್ತದೋ ಅದೇ ರೀತಿ ನಾವು
ಅಂತ ಹೇಳಬೇಕು. ಪುನಃ ದೀರ್ಘ ಶ್ವಾಸವನ್ನು ತೆಗೆದುಕೊಳ್ಳಿ. ಶ್ವಾಸ ಬಿಡ್ತಾ ಇದೇ ರೀತಿ ಒಂದು 3 ರಿಂದ 5 ನಿಮಿಷದ ಅಭ್ಯಾಸ ತುಂಬ ಪ್ರಯೋಜನಕಾರಿ. ಮಾನಸಿಕ ಒತ್ತಡ ಹಾಗೂ ಅನೇಕ ರೀತಿಯ ಕಾಯಿಲೆಗಳನ್ನು ನಾವು ತಡೆಗಟ್ಟಬಹುದು. ಇಲ್ಲಿಯವರೆಗೆ ನೀವು ಯೋಗಾಸನಗಳು, ಪ್ರಾಣಾಯಾಮಗಳನ್ನು ವೀಕ್ಷಿಸಿದ್ದೀರಿ. ಈಗ ಕೊನೆಯದಾಗಿ ಒಂದು ಧ್ಯಾನ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸಿಕೊಡ್ಲಿಕ್ಕಿದ್ದೇವೆ. ಬಹಳ ಸರಳವಾದ ಓಂಕಾರ ಧ್ಯಾನವನ್ನು ತೋರಿಸಿಕೊಡ್ಲಿಕ್ಕಿದ್ದೇವೆ. ಧ್ಯಾನದಲ್ಲಿ ಹಲವಾರು ಪ್ರಕಾರಗಳಿವೆ. ಉಸಿರಿನ ಧ್ಯಾನ, ಬೆಳಕಿನ ಧ್ಯಾನ, ಓಂ ಧ್ಯಾನ, ಹೀಗೆ. ಇವತ್ತು ನಾವು ನಿಮಗೆ ಹೇಗೆ ಓಂಕಾರ ಧ್ಯಾನ ಮಾಡಬೇಕು ಅನ್ನೋದನ್ನು ತೋರಿಸಿಕೊಡ್ಲಿಕ್ಕಿದ್ದೇವೆ. ಮೊದಲಿಗೆ 2 ಕೈಯನ್ನು ಜ್ಞಾನ ಮುದ್ರೆಯಲ್ಲಿ ಇಟ್ಕೊಂಡು ಕೂತ್ಕೊಳ್ಬೇಕು. ಬೆನ್ನು ನೇರವಾಗಿರಲಿ. ದೀರ್ಘ ಶ್ವಾಸವನ್ನು ತೆಗೆದುಕೊಳ್ಬೇಕು. ಶ್ವಾಸವನ್ನು ಹೊರಗೆ ಬಿಡುವಾಗ ಓಂ ಎಂದು ನೀವು ಗಟ್ಟಿಯಾಗಿ ಹೇಳಬೇಕು. ಈಗ ನೋಡಿ, ದೀರ್ಘ ಶ್ವಾಸ ಮೊದಲಿಗೆ ತೆಗೆದುಕೊಳ್ತಾ ಇದ್ದೇನೆ. ಓ ಒಂದು ಸೆಕೆಂಡ್ ಹಾಗೆಯೇ ಕಾನ್ಸಂಟ್ರೇಷನ್ ಕೊಡಬೇಕು ಓಂಕಾರದ ಮೇಲೆ. ನಂತರ ಪುನಃ ದೀರ್ಘ ಶ್ವಾಸ ತೆಗೆದುಕೊಳ್ಬೇಕು. ಈ ರೀತಿಯಾಗಿ ಪ್ರತಿದಿನ ಒಂದು 5 ರಿಂದ 10 ನಿಮಿಷ ನಿಮಗೆ ಎಷ್ಟು ಸಮಯ ಸಿಗ್ತದೆ ಆ ಸಮಯದಲ್ಲಿ ನೀವು ಒಂದು 5 ಅಥವಾ 10 ನಿಮಿಷದ ಧ್ಯಾನವನ್ನು ಅಭ್ಯಾಸ ಮಾಡ್ಬೋದು. ಈಗಾಗಲೇ ನೀವು ನೋಡಿದಂತಹ ಆಸನಗಳಿರ್ಬೋದು, ಎಲ್ಲ ಆಸನವನ್ನು ಕೂಡ ನೀವು ವೀಕ್ಷಿಸಿದ್ದೀರಿ. ಪ್ರತಿ ಆಸನವನ್ನು ಕೂಡ ಒಂದು 3 ರಿಂದ 4 ಬಾರಿ ಅಥವಾ ಸಮಯದ ಅಭಾವ ಇದ್ದಲ್ಲಿ 2 ಬಾರಿ ಆದರೂ ಅಭ್ಯಾಸ ಮಾಡಿದರೆ ಒಳ್ಳೆಯದು. ಹಾಗೆ ಪ್ರಾಣಾಯಾಮ ಮತ್ತು ಧ್ಯಾನವನ್ನು 3 ರಿಂದ 5 ನಿಮಿಷ ಅಥವಾ ನಿಮಗೆ ಸಮಯ ಉಂಟು ಅಂತಾದರೆ ನೀವು 10 ನಿಮಿಷದವರೆಗೂ ಅಭ್ಯಾಸ ಮಾಡ್ಬೋದು. ಒಟ್ಟಿನಲ್ಲಿ ಹೇಳುವುದಾದರೆ ದಿನನಿತ್ಯ ಒಂದು 3/4 ಗಂಟೆ ಅಥವಾ ಒಂದು ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ, ಅಥವಾ ಸಮಯ ಇರುವವರು 1 ಗಂಟೆಗಳ ಕಾಲ. ಒಂದು ನೀವು ಬೆಳಿಗ್ಗೆ ಮಾಡ್ಬೋದು. ಬೆಳಿಗ್ಗೆ ಮಾಡಿದರೆ ಹೆಚ್ಚು ಒಳ್ಳೆಯದು. ವಾತಾವರಣ ಕೂಡ ಶುದ್ಧ ಇರ್ತದೆ, ನೀವು ಕೂಡ ಫ್ರೆಶ್ ಇರ್ತೀರಿ. ಅಥವಾ ಯಾರಿಗೆ ಬೆಳಿಗ್ಗೆ ಸಮಯ ಸಿಕ್ಕುವುದಿಲ್ಲೋ ಅವರು ಖಂಡಿತವಾಗಿಯೂ ಬೇರೆ ಸಮಯದಲ್ಲಿ ಕೂಡ ಅಭ್ಯಾಸ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಬೆಳಿಗ್ಗೆ ಆಗುವುದಿಲ್ಲ ಅಂತ ಹೇಳಿ ಮಾಡದೇ ಇರಬೇಡಿ. ನಿಮ್ಮ ಫ್ರೀ ಟೈಮ್ ಯಾವಾಗ ನಿಮಗೆ ಸಿಗ್ತದೆ, ಸಂಜೆ ಆದರೆ ಸಂಜೆ ಅಥವಾ ಮಧ್ಯಾಹ್ನದ ಹೊತ್ತಾದರೆ ಮಧ್ಯಾಹ್ನದ ಹೊತ್ತಲ್ಲಿ ಕೂಡ ನೀವು ಮಾಡ್ಬೋದು. ಆದರೆ ಒಂದೇ ಒಂದು ನೀವು ನೆನಪಲ್ಲಿ ಇಟ್ಕೊಳ್ಬೇಕು, ನಿಮ್ಮ ಹೊಟ್ಟೆ ಖಾಲಿ ಇರಬೇಕು. ಊಟ ಆಗಿ 2 ರಿಂದ 3 ಗಂಟೆ ಬಿಟ್ಟು ನೀವು ಅಭ್ಯಾಸ ಮಾಡ್ಬೋದು. ಅಥವಾ ಬೆಳಗಿನ ತಿಂಡಿ ಆದಲ್ಲಿ ನೀವು ಒಂದು 2 ಗಂಟೆ ಬಿಟ್ಟು ಒಂದು 11 ಗಂಟೆ ಹೊತ್ತಿಗೆ ಯೋಗಾಭ್ಯಾಸ ಮಾಡ್ಬೋದು. ಬೆಳಿಗ್ಗೆ ಬೇಗ ಏಳೋರು ಬೆಳಿಗ್ಗೆಯೇ ಮಾಡಿದರೆ ಹೆಚ್ಚು ಒಳ್ಳೆಯದು. ಧನ್ಯವಾದಗಳು.